ನಮಸ್ಕಾರ ಗೆಳೆಯರು, ಎಲ್ಲ ಹೆಂಗಿದ್ದೀರಾ? ಸೊ ಫೈನಲ್ ಇವತ್ತು ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರ ಡೆವಿಲ್ ಸಿನಿಮಾ ಬಿಡುಗಡೆ ಆಗ್ತಿದೆ. ನಾವು ಅದನ್ನು ನೋಡೋದಕ್ಕೆ ಈಗ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ಬೆಳಗ್ಗೆ 6:30ಗೆ ಪ್ರಸನ್ನ ಥಿಯೇಟ್ರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಆಗಿತ್ತು. ಬಟ್ ಗೊತ್ತಲ್ಲ ಬಾಸ್ ಕ್ರೇಜ್ ಹೆಂಗೆ ಅಂತ, ಎಲ್ಲೂ ಟಿಕೆಟೇ ಸಿಗಲಿಲ್ಲ. ಸೊ ನರ್ತಕಿಗೂ ಟ್ರೈ ಮಾಡಿದ್ವಿ, ಎಲ್ಲೂ ಸಿಗಲಿಲ್ಲ. ಪಕ್ಕದಲ್ಲಿ ತ್ರಿವೇಣಿಲಿ ಎಲ್ಲೋ ಫ್ರಂಟಲ್ಲಿ ಒಂದು 4 ಸೀಟ್ ಖಾಲಿ ಇತ್ತು. ಸೊ ಏನು ಡಿಸೈಡ್ ಮಾಡಿದ್ವಿ ಅಂದರೆ, ಲೇಟ್ ಆದರೂ ಪರವಾಗಿಲ್ಲ, ನೋಡಿದ್ರೆ ನೆಮ್ಮದಿಯಾಗಿ ನೋಡಬೇಕು ಅಂತ ಈಗ ಉತ್ತರಹಳ್ಳಿಯ ವೈಷ್ಣವಿ ಥಿಯೇಟ್ರಿಗೆ ಹೋಗ್ತಾಯಿದ್ದೀವಿ. ಎಕ್ಸಾಕ್ಟ್ಲಿ ಒಂದು 2 ವರ್ಷದ ಹಿಂದೆ, ಅಂದರೆ 2023 ಡಿಸೆಂಬರ್ 28 ಅಥವಾ 29 ಅನಿಸುತ್ತೆ, ಕಾಟೇರ ರಿಲೀಸ್ ಆಗಿದ್ದು. ಈಗ ಒಂದು ಲಾಂಗ್ ಗ್ಯಾಪ್ ನಂತರ ಡೆವಿಲ್ 2025 ಡಿಸೆಂಬರ್ 11ಕ್ಕೆ ರಿಲೀಸ್ ಆಗ್ತಿದೆ. ಒಂದು ಕಡೆ ಏನಂದರೆ 2 ವರ್ಷದಲ್ಲಿ ಏನೇನೆಲ್ಲ ಆಗೋಯ್ತು ಗುರು ಅಂತ ನೆನೆಸ್ಕೊಂಡ್ರೆ ಬೇಜಾರು ಆಗುತ್ತೆ. ಇನ್ನೊಂದು ಕಡೆ ಫೈನಲಿ ದರ್ಶನ್ ಸರ್ ನಮ್ಮ ಡಿ ಬಾಸ್ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಒಂಥರ ಖುಷಿ, ಅದು ಹೇಳೋಕ್ಕಾಗಲ್ಲ. ಅದು ಫ್ಯಾನ್ ಮೂಮೆಂಟ್ ಇದು. ಬಹುಶಃ ದರ್ಶನ್ ಸರ್ ಕೆರಿಯರಲ್ಲಿ ಇಷ್ಟೊಂದು ಲಾಂಗ್ ಗ್ಯಾಪ್ ಯಾವುದಕ್ಕೂ ಆಗಿರಲಿಲ್ಲ ಅನಿಸುತ್ತೆ. ಈವನ್ ಕೊರೋನಾ ಟೈಮಲ್ಲೂ ಅವರು 1 ಇಯರ್ ಮಾತ್ರ ಗ್ಯಾಪ್ ಆಗಿತ್ತು. ಅದಾದಮೇಲೆ ರಾಬರ್ಟ್ ಮತ್ತು ಇದೆಲ್ಲ ಮಾಡಿದ್ರು. ಸೊ ಒಂದು ಲಾಂಗ್ ಗ್ಯಾಪ್ನ ನಂತರ ಡೆವಿಲ್ ಸಿನಿಮಾ ಫೈನಲಿ ರಿಲೀಸ್ ಆಗಿದೆ. ಒಂದು 3-4 ದಿನದಿಂದ ಈ ರೀಲ್ಸ್ಗಳು, ಅಲ್ಲಿ ಕಟ್ಔಟ್ದು ಆ ಸೆಲೆಬ್ರೇಷನ್ನು, ಆಮೇಲೆ ಆ ಫ್ಯಾನ್ಸ್ ಕ್ರೇಜು, ಬೈಕ್ ರ್ಯಾಲಿಗಳು, ಇದೆಲ್ಲ ನೋಡಿ ಒಂಥರ ಎಕ್ಸೈಟ್ಮೆಂಟ್ ಹೆಂಗೆ ಅಂದರೆ ಡಬಲ್ ಆಗಿತ್ತು. ಈಗ ಫೈನಲಿ ಸಿನಿಮಾ ನೋಡೋದಕ್ಕೆ ಹೋಗ್ತಾಯಿದ್ದೀವಿ. ಅದು ಹೆಂಗಿರುತ್ತೆ ಏನು ಇವೆಲ್ಲ ಸೆಕೆಂಡ್ರಿ. ನಮಗೇನಂದರೆ ಬಾಸ್ನ ಸ್ಕ್ರೀನ್ ಮೇಲೆ ನೋಡೋದು ಇಂಪಾರ್ಟೆಂಟ್ ಅಷ್ಟೇ. ಸೊ ನೋಡೋಣ ಹೆಂಗಿದೆ ಅಂತ. ಮತ್ತೆ ಸಿಗ್ತೀನಿ. ಬಾಯ್.